ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದೀವಿ. ಹೌದು, ಬಿಗ್ ಬಾಸ್ ಅಂದ್ರೆ ಜಸ್ಟ್ ಒಂದು ರಿಯಾಲಿಟಿ ಶೋನ ಅಲ್ಲ, ಅದು ಒಂದು ಎಂಟರ್ಟೈನ್ಮೆಂಟ್ ಮಹಾಯುದ್ಧನೇ ಅಂತ ಅನ್ಬೋದು. ನಮ್ಗೆ ಯಾರು ಎಂಟರ್ಟೈನ್ಮೆಂಟ್ ಕೊಡ್ತಾರೋ, ನಮ್ಗೆ ಯಾರು ಮನೋರಂಜಿಸ್ತಾರೋ ಅವರನ್ನೇ ನಾವು ಜಾಸ್ತಿ ಇಷ್ಟಪಡೋದು. ಸೊ ಇವರು ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ಬೇಕಾಗಿರೋದು. ನಮಗ್ ಗೊತ್ತಿಲ್ಲ ಹೇಗೆ ಇವರು ಆಡಿಷನ್ ನಡೆಸ್ತಿದ್ದಾರೆ ಏನು ಅಂತ, ಬಟ್ ನಮ್ಗೆ ಬೇಕಾಗಿರೋದು ಔಟ್ಪುಟ್ ಅಲ್ಲಿ ಫೈನಲ್ ಆಗಿ ಅವ್ರು ಹೆಂಗಾದ್ರೂ ಸೆಲೆಕ್ಟ್ ಮಾಡ್ಲಿ, ನಮ್ಗೆ ಒಳ್ಳೆ ಕಂಟೆಸ್ಟೆಂಟ್ಸ್ ಬೇಕು, ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಅಷ್ಟೇ. ನಾವಿವಾಗ ಹೊರಗಡೆ ಕೆಲ್ಸಕ್ಕೆಲ್ಲ ಹೋಗಿ ಬಂದಿರ್ತೀವಿ, ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತೀವಿ, ಬಂದು ಒಂದ್ 10 ನಿಮಿಷ ರಿಲ್ಯಾಕ್ಸ್ ಆಗಿ ಟಿವಿ ನೋಡೋಣ ಅಂತ ರೀಚಾರ್ಜ್ ಮಾಡ್ಸಿರ್ತೀವಿ. ಅದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ, ನಮ್ಮ ಒಂದು ರಿಲೀಫ್ಗೋಸ್ಕರ ನಾವು ನೋಡೋದು. ಸೊ ನಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಮಾತ್ರ. ಆ್ಯಂಡ್ ಇವಾಗ ಹೊಸ್ದಾಗಿ ಆಡಿಷನ್ ಪ್ರೋಸೆಸ್ ಹೆಂಗ್ ನಡೀತಿದೆ ಅಂದರೆ, ಅಗ್ನಿ ಪರೀಕ್ಷೆ ಅಂತ. ಫಸ್ಟು ಸಾವಿರಾರು ಜನ ಅಪ್ಲಿಕೇಶನ್ ಹಾಕಿರ್ತಾರೆ, ಅದರಲ್ಲಿ ಫಿಲ್ಟರ್ ಮಾಡಿ ಒಂದು 60 ಜನನ ಸೆಲೆಕ್ಟ್ ಮಾಡಿರ್ತಾರಂತೆ. ಆ 60 ಜನನೇ ಈ ಅಗ್ನಿ ಪರೀಕ್ಷೆಯಲ್ಲಿ ಇರೋದು. ಈ ಅಗ್ನಿ ಪರೀಕ್ಷೆಯಲ್ಲಿ ಏನಂದರೆ, ಎಲ್ಲ ಥರನೂ ಟೆಸ್ಟ್ ಮಾಡ್ತಿದ್ದಾರೆ. ಅಂದರೆ ಮೊದಲೇ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಗೇಮ್ ಸ್ಟಾರ್ಟ್ ಮಾಡ್ತಿದ್ರು, ಇವಾಗ ಹೊರಗಿಂದನೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಬಿಗ್ ಬಾಸ್ ಮನೆಗೆ ಹೋಗಕ್ ಮುಂಚೆನೆ ಅವರು ಆ ಟಾಸ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ, ಐ ಮೀನ್ ಅಲ್ಲಿರೋ ಜಡ್ಜಸ್ಗೆ ಇಂಪ್ರೆಸ್ ಮಾಡಬೇಕು. ಸೊ ಇವಾಗ ಜಡ್ಜಸ್ ಯಾರಂದ್ರೆ, ಎಸ್ ಅಫ್ಕೋರ್ಸ್ ನೀವೆಲ್ಲ ಪ್ರೋಮೋ ಆಲ್ರೆಡಿ ನೋಡೇ ಇರ್ತೀರಾ. ಎಕ್ಸ್ ಕಂಟೆಸ್ಟೆಂಟ್ ಆದ ವಿನಯ್ ಗೌಡ, ಸಂಗೀತ ಹಾಗೂ ಶ್ರುತಿ ಅವರು, ಇವರೆಲ್ಲ ತುಂಬಾನೇ ಡೈರೆಕ್ಟ್ ಕ್ವೆಶನ್ಸ್ನ ಕೇಳ್ತಿದ್ರು. ಆ್ಯಂಡ್ ಮೋರ್ ಓವರ್, ವಿನಯ್ ಗೌಡ ಅವ್ರಿಗೆ ಯಾರೋ ಹೇಳ್ತಾರೆ ನೀವು ಜಡ್ಜ್ ಆಗಕ್ಕೆ ಲಾಯಕ್ಕೆ ಇಲ್ಲ ಅಂತ. ಬಟ್ ಎಲ್ಲಾನು ನಿಜ ಅಂತ ನಂಬೇಡಿ, ಯಾಕಂದ್ರೆ ಎಲ್ಲಾನು ಕಟ್ ಮಾಡಿ ಪ್ರೋಮೋ ಮಾಡಿರ್ತಾರೆ. ಅವರ TRPಗೋಸ್ಕರ ಅವರು ಹೇಗ್ ಬೇಕೋ ಹಾಗೆ ಪ್ರೋಮೋನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಬಟ್ ನಾವು ಏನಂದ್ರೆ ಎಪಿಸೋಡ್ನ ನೋಡಿ ಮಾತ್ರ ಕನ್ಕ್ಲೂಷನ್ಗೆ ಬರಬೇಕು, ಬಿಕಾಸ್ ಮಧ್ಯದಲ್ಲೆಲ್ಲ ಕಟ್ ಮಾಡಿ ನಮಗೆ ಅದ್ರ ಬಗ್ಗೆ ಎಕ್ಸೈಟ್ಮೆಂಟ್ ಬರೋ ಥರ ಮಾಡಿರ್ತಾರೆ ಅಷ್ಟೇ. ಆ್ಯಂಡ್ ಆಲ್ಸೋ ಸಂಗೀತ ಶೃಂಗೇರಿ ಅವ್ರದ್ದು ನೋಡಿರ್ಬೋದು, ಗಂಗಕ್ಕ ಅವರು. ಆ್ಯಂಡ್ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನಂದರೆ ಅವರು ಹೇಳ್ತಾರೆ ಕ್ರಿಂಜ್ ವಿಡಿಯೋಸ್ ಅಂತ. ಬಟ್ ಏನಂದರೆ ಇವಾಗ ಕ್ರಿಂಜ್ ವಿಡಿಯೋಸ್ ಮಾಡಿದ್ರೇ ಜಾಸ್ತಿ ವ್ಯೂಸ್ ಹೋಗ್ತಿದೆ ಅಂತ ಅವರು ನಾರ್ಮಲ್ ಆಗಿ ವಿಡಿಯೋಸ್ ಮಾಡ್ತಿದ್ರೆ ಅವ್ರಿಗೆ ವ್ಯೂಸ್ ಬರ್ತಿರಲ್ಲ, ಹಾಗೂ ಅಷ್ಟು ಹೈಪ್ ಸಿಗ್ತಿರಲ್ಲ. ಅದಕ್ಕೋಸ್ಕರ ಅವರು ಈ ವೇನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಕ್ರಿಂಜ್ ಆಗಿ ಮಾಡಿದ್ರೆ ಜನ ನೋಡೇ ನೋಡ್ತಾರೆ, ಐ ಮೀನ್ ಆಲ್ಮೋಸ್ಟ್ ಎಲ್ಲ ನೋಡೋದೇ ಅದನ್ನ ಅಲ್ವಾ. ಅದಕ್ಕೆ ಅವರು ಆ ವೇನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ನಿಮ್ಗೆ ಈ ಪವರ್ ಇಲ್ಲ ಅಂತಂದ್ರೆ ನಿಮ್ಗೆ ಮನೆ ಒಳಗಡೆ ಹೋಗೋದಕ್ಕೆ ಅರ್ಹತೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಸ್ಪರ್ಧಿಗಳು ಏನು ಕಮ್ಮಿ ಇಲ್ಲ, ಅವರು ಅಷ್ಟೇ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ನಾನು ಬಂದಿರೋದು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡೋದಿಕ್ಕಲ್ಲ, ನಾನು ಇರೋದೇ ಈ ತರ ಎಲ್ಲ ಹೇಳ್ತಿದ್ದಾರೆ. ಬಟ್ ಅದನ್ನ ಮನೆ ಒಳಗಡೆ ಹೋದ್ಮೇಲೆ ಮಾಡಬೇಕು. ಇಲ್ಲಿ ಬಂದಿರೋದು ನೀವು ಜಡ್ಜಸ್ನ ಇಂಪ್ರೆಸ್ ಮಾಡೋದಿಕ್ಕೆ. ಸೊ ಅದನ್ನ ನೀವು ಮಾಡಬೇಕು. ಮನೆ ಒಳಗಡೆ ಹೋದ್ಮೇಲೆ ಅದು ನಿಮ್ಮಿಷ್ಟ, ನೀವು ಹೆಂಗಾದ್ರೂ ಇರ್ಬೋದು, ಅದು ನಿಮ್ಮ ವ್ಯಕ್ತಿತ್ವ. ಬಟ್ ಇಲ್ಲಿ ನೀವು ಇಂಪ್ರೆಸ್ ಮಾಡಲೇಬೇಕಾಗುತ್ತೆ ಜಡ್ಜಸ್ನ. ಓಕೆ. ಆ್ಯಂಡ್ ಓವರ್ ಆಲ್ ಎಲ್ರಿಗೂ ಆಸೆ ಇರುತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಹಾಗಂತ ಅವರು ಎಲ್ರೂ ಸೆಲೆಕ್ಟ್ ಮಾಡೋದಕ್ಕೂ ಆಗಲ್ಲ. ಇವಾಗ ಜಡ್ಜಸ್ ಎಲ್ರೂ ಸೆಲೆಕ್ಟ್ ಮಾಡೋಕ್ಕಾಗುತ್ತಾ? ನೋ. ಅಲ್ಲಿಗೆ ಎಷ್ಟು ಕಂಟೆಸ್ಟೆಂಟ್ಸ್ ಬೇಕೋ ಅವ್ರನ್ನಷ್ಟೇ ಅಲ್ಲಿರೋದ್ರಲ್ಲಿ ಬೆಸ್ಟಲ್ಲಿ ಬೆಸ್ಟನ್ನ ಅವರು ಸೆಲೆಕ್ಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಅಂದರೆ ಯಾರಿಗೆ ಅರ್ಹತೆ ಇದೆ. ಆ್ಯಂಡ್ ಈ ಅಗ್ನಿ ಪರೀಕ್ಷೆದು ಪ್ರೋಮೋ ನೋಡ್ತಿದ್ರೆ ಜಸ್ಟ್ ಲೈಕ್ ತುಂಬ ಎಕ್ಸೈಟಿಂಗ್ ಆಗಿದೆ. ಇದರಲ್ಲಿ ಏನಂದರೆ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಥರನೂ ಪರೀಕ್ಷೆ ಮಾಡ್ತಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇಟ್ಸ್ ಸೋ ಎಂಟರ್ಟೈನಿಂಗ್. ಪ್ರೋಮೋ ನೋಡೋದಕ್ಕೇ ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ತುಂಬ ಎಕ್ಸೈಟಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ನೆಗೆಟಿವ್ ಏನಂತಂದರೆ, ಜಡ್ಜಸ್ಸು ಅಲ್ಲಿರೋ ಸ್ಪರ್ಧಿಗಳಿಗೆ ಹೇಳ್ತಾರೆ ಇದನ್ನ ಡೆಸ್ಟ್ರಾಯ್ ಮಾಡಬೇಕು, ಮಾಡ್ತೀರಾ ನೀವು ಬಿಗ್ ಬಾಸ್ಗೋಸ್ಕರ ಅಂತ. ಅವರು ಹಿಂದೆ ಮುಂದೆ ಏನು ಥಿಂಕ್ ಮಾಡ್ದಿರಾ ಅದನ್ನ ಹಾ ಏನು ಫೋನ್ ಆಗಲಿ ಮತ್ತೊಂದಾಗಲಿ ಎಲ್ಲಾನು ಡೆಸ್ಟ್ರಾಯ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಕನ್ಫರ್ಮ್ ಇಲ್ಲ ಅವರು ಪಕ್ಕ ಸೆಲೆಕ್ಟ್ ಆಗ್ತಾರಾ ಇಲ್ವಾ, ಇಲ್ಲ ಸೆಲೆಕ್ಟ್ ಆದರೂ ಕೂಡ ಅವ್ರು ಫೈನಲ್ಗೆ ಬಂದು ಅದು ಸಕ್ಸಸ್ ಆಗುತ್ತಾ ಏನು ಅದ್ರ ಬಗ್ಗೆ ಏನೂ ಥಿಂಕೇ ಮಾಡಿಲ್ಲ, ಅವ್ರು ಜಸ್ಟ್ ಹಂಗೆ ಡೆಸ್ಟ್ರಾಯ್ ಮಾಡಿದ್ರು. ಬಟ್ ನನಗೆ ಈ ಒಂದು ಪ್ರೋಸೆಸ್ ನಂಗೆ ಇಷ್ಟ ಆಗಿಲ್ಲ. ಇಲ್ಲಿ ಸಮಥಿಂಗ್ ಡೆಸ್ಟ್ರಾಯಿಂಗ್ ಅಂದರೆ ಅವ್ರಿಗೆ ಪಕ್ಕಾ ಸೆಲೆಕ್ಟ್ ಆಗ್ತಾರೆ ಆ ಥರ ಅಂದರೆ ಓಕೆ. ಆ್ಯಂಡ್ ಅಮುಕು ಡುಮುಕು ಅವರು ಹೆಂಗೆ ಅಷ್ಟು ಜನದಲ್ಲಿ ಅಷ್ಟು ಲಕ್ಷಾಂತರ ಜನಗಳಲ್ಲಿ ಅವರು ಹೇಗೆ ಸೆಲೆಕ್ಟ್ ಆದ್ರು ಅಂತ ನಂಗೆ ಗೊತ್ತಿಲ್ಲ.
ಮೇ ಬಿ ಅವರ ಫಾಲೋವರ್ಸಿಂದ ಇಲ್ಲ ಇನ್‌ಸ್ಟಾಗ್ರಾಮಿಂದ ಅವರ ಹೈಪ್ ಇರೋದ್ರಿಂದನಾ ಏನೋ ಗೊತ್ತಿಲ್ಲ. ಬಟ್ ಎನಿಹೌ ಬಟ್ ಅವ್ರು ಅಷ್ಟು ಜನದಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದಾರೆ ಅಂದ್ಮೇಲೆ ಅಟ್‌ಲೀಸ್ಟ್ ಅವರು ದೇ ಶುಡ್ ಹ್ಯಾವ್ ಟ್ರೈಡ್ ಟು ಇಂಪ್ರೆಸ್ ದ ಜಡ್ಜಸ್. ಬಟ್ ಅವ್ರು ಅದನ್ನ ಮಾಡಿಲ್ಲ. ಆಮ್, ಗೊತ್ತಿಲ್ಲ. ಜಸ್ಟ್ ಬಿಗ್ ಬಾಸ್ ಅಷ್ಟೇ ಅಲ್ಲ ಲೈಫು. ಬಿಗ್ ಬಾಸ್ ಒಂದೇ ಅಲ್ಲ ಲೈಫು. ಇನ್ನೂ ತುಂಬಾನೇ ಇದೆ. ನೀವು ಇನ್ನೂ ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಏನಾದರೂ ಮಾಡ್ಬೋದು. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಬಿಗ್ ಬಾಸ್‌ಗೆ ಹೋಗ್ಬೇಕು ಅನ್ನೋ ಆಸೆ. ಯಾರಿಗಿರಲ್ಲ? ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಹಂಗನ್ಬಿಟ್ಟು ಸಮಥಿಂಗ್ ಡಿಸ್ಟ್ರಾಯಿಂಗ್ ನಮ್ಮ ಥಿಂಗ್ಸ್‌ನ ಡಿಸ್ಟ್ರಾಯ್ ಮಾಡೋದು, ನಮಗೆ ನಂಬಿಕೆನೇ ಇಲ್ಲ, ನಮ್ಗೆ ಸಿಗುತ್ತಾ ಇಲ್ವಾ ಏನೂ ಗೊತ್ತಿಲ್ಲ. ದಟ್ಸ್ ನಾಟ್ ಗುಡ್. ಆ್ಯಂಡ್ ಎಲ್ರಿಗೂ ಆಸೆ ಇರುತ್ತೆ. ಬಟ್ ಯು ಕ್ಯಾನ್ ಟ್ರೈ ಟಿಲ್ ಸಕ್ಸಸ್. ಇನ್ನೂ ಏನಾದರೂ ಒಂದು ಗುರುತಿಸ್ಕೊಂಡು ಆಮೇಲೆ ಮುಂದೆ ಒಂದಿನ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು. ಯಾರ್ಯಾರು ಅಲ್ಲಿಂದ ರಿಜೆಕ್ಟ್ ಆಗಿದ್ದೀರಾ, ಡೋಂಟ್ ವರಿ. ಮೇ ಬಿ ಇವಾಗ ರಿಜೆಕ್ಟ್ ಆಗ್ಬೋದು. ಮುಂದೆ ಒಂದಿನ ಟ್ರೈ ಟಿಲ್ ಸಕ್ಸಸ್ ಅಂತ ಇದ್ದೇ ಇದೆ. ಸೊ ಏನಾದರೂ ಒಂದು ಗುರುತಿಸ್ಕೊಳ್ಳೋ ಥರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ. ಇನ್ ಫ್ಯೂಚರ್ ಪಕ್ಕ ಸಿಕ್ಕೇ ಸಿಗುತ್ತೆ. ಏನು ಅಪ್ಸೆಟ್ ಆಗಕ್ಕೆ ಹೋಗ್ಬೇಡಿ. ಇಟ್ಸ್ ಆಲ್ ಲೈಕ್ ಎಲ್ರನ್ನೂ ಸೆಲೆಕ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ? ಯು ಹ್ಯಾವ್ ದೇ ಹ್ಯಾವ್ ಟು ಚೂಸ್, ದೇ ಹ್ಯಾವ್ ಟು ಪಿಕ್ ಸಮ್‌ವನ್. ಇಟ್ಸ್ ಅ ಪ್ರಾಸೆಸ್. ಏನು ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಐ ಹೋಪ್ ದಿಸ್ ಟೈಮ್ ವಿ ಗೆಟ್ ಬೆಸ್ಟ್ ಎಂಟರ್ಟೈನ್ಮೆಂಟ್. ಸಾಮಾನ್ಯವಾಗಿ ಮೊದಲೆಲ್ಲ ಡೈರೆಕ್ಟಾಗಿ ಇವಾಗ ಕಂಟೆಸ್ಟೆಂಟ್‌ನ ಡೈರೆಕ್ಟ್ ಎಂಟ್ರಿ ಕೊಡಿಸಿ ಪರಿಚಯ ಮಾಡಿಸ್ತಿದ್ರು. ಬಟ್ ಇವಾಗ ಹಾಗಲ್ಲ. ಸಹನೆ, ತಾಳ್ಮೆ ಎಲ್ಲಾನು ಟೆಸ್ಟ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಿ ಆಡಿಷನ್ ನಡೆಸ್ತಿದ್ದಾರೆ. ಬಟ್ ದ ಬೆಸ್ಟ್ ಥಿಂಗ್ ಅಂದರೆ ಏನಂದರೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಸೊ ದ ಔಟ್‌ಪುಟ್ ಶುಡ್ ಬಿ ದ ಬೆಸ್ಟ್. ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಂದರೆ ನಮಗೂ ಔಟ್‌ಪುಟ್ಟು ಬೆಸ್ಟಾಗಿ ಬರಬೇಕು. ಅಂದರೆ ಒಳ್ಳೆ ಸೆಲೆಕ್ಷನ್ ಇರಬೇಕು. ಒಳ್ಳೆ ಆಡಿಷನ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗೊಂದು ಪ್ರೋಮೋ ನೋಡಿದೆ ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕು. ಒಂದು ಹುಡುಗಿನ ಲೈಕ್ ಸೆಲೆಕ್ಟ್ ಮಾಡಿದ್ದಾರೆ. ಐ ಹೋಪ್ ನನಗೂ ಅದೊಂದು ಕ್ಲಿಪ್ ನೋಡಿದಾಗ ಎಸ್, ಇದು ಒಳ್ಳೆ ಸೆಲೆಕ್ಷನ್ ಅಂತ ಅಂದ್ಕೊಂಡೆ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಅವರ ಸೆಲೆಕ್ಷನ್ ಹೇಗಿದೆ ಅಂತ. ಈ ಸಲ ಬಿಗ್ ಬಾಸ್ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎನಿ ಹೌ ವೀಕ್ ಡೇಸಲ್ಲಿ 9:30ಗೆ ಸ್ಟಾರ್ಟ್ ಆಗುತ್ತೆ, ವೀಕೆಂಡಲ್ಲಿ 9 o'clockಗೆ. ನಾವಂತೂ ಟಿಕಾಣಿ ಊರಿಗೆ ಕುತ್ಕೊಂಡು ನೋಡ್ತೀವಿ. ಬಿಕಾಸ್ ನಾವು ಬಿಗ್ ಬಾಸ್ ಪ್ರಿಯರೇ. ಒಟ್ಟಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮೇ ಬಿ ಸಮಥಿಂಗ್ ಗುಡ್ ಇಸ್ ಕಮ್ಮಿಂಗ್. ಅಂದರೆ ಒಳ್ಳೆ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಿಮಗೆ ಈ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಗೆ ಇಷ್ಟನಾ, ಇಷ್ಟ ಇಲ್ವಾ, ವಿರೋಧನಾ ಏನಂತ ನೀವು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ಎಂಡ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದ್ದಲ್ಲಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನನ್ನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ ಅಪ್ಲೋಡ್ ಆಗಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.